ಪ್ರತಿದಿನವೂ ಕೂಡ ಆ ಕಾರ್ಖಾನೆಗಳ ಕರೆ ಹೊಗೆಯನ್ನ ಕುಡಿದು ಉಸಿರಾಟ ಮಾಡಿ ಆರೋಗ್ಯ ಸಮಸ್ಯೆಗೆ ತುತ್ತಾಗಿ ಹುಟ್ಟೋ ಮಕ್ಕಳು ಕೂಡ ಅಂಗವೈಕಲ್ಯಕ್ಕೆ ಒಳಗಾಗ್ತಾ ಇದ್ರೆ ಅಲ್ಲಿನ ಸಾರ್ವಜನಿಕರು ದಯಾಮರಣಕ್ಕೆ ಕೋರಿದ್ರು ಜಿಲ್ಲಾಧಿಕಾರಿಗಳಿಗೆ. ಈಗ 5 ಕಾರ್ಖಾನೆಗಳಿಗೆ ಕ್ಲೋಸರ್ ನೋಟಿಸ್ ಅನ್ನು ಹೊರಡಿಸಲಾಗಿದೆ. ಈ ಸಮಯದಲ್ಲಿ ಸಾರ್ವಜನಿಕರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಕಾರ್ಖಾನೆಗಳು ಕೊಪ್ಪಳ ತಾಲೂಕಿನ ಹಿರೇಬಗನಾಳ ಗ್ರಾಮದ 5 ಕಾರ್ಖಾನೆಗಳಿಗೆ ಸರ್ಕಾರ ಮುಚ್ಚುವ ಆದೇಶವನ್ನು ಹೊರಡಿಸಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಏನು ನಮ್ಮ ರಂಜಿತ್ ಸರ್ ಆಗಿರ್ಬೋದು, ಇಲ್ಲಿನ ಈರಯ್ಯ ಸರ್, ಕೊಪ್ಪಳದ ನಮ್ಮ ಪ್ರತಿನಿಧಿ ಈರಯ್ಯ ಸರ್ ಅವರು ಇಲ್ಲಿನ ವರದಿಯನ್ನ ವಿಸ್ತಾರವಾಗಿ ರಾಜ್ಯದ ಜನರ ಮುಂದೆ ಸರ್ಕಾರದ ಮುಂದೆ ಇಟ್ಟು ನಿರಂತರ ವರದಿ ಮಾಡಿದರ ಪ್ರತಿಫಲ ಇವತ್ತು 5 ಕಾರ್ಖಾನೆಗಳಿಗೆ ಮುಚ್ಚುವ ಆದೇಶ ಮಾಡಿದೆ. ಇದು ಇಲ್ಲಿಗೆ ಸಮಾಧಾನವಾಗುವ ಸ್ವಲ್ಪ ಮಟ್ಟಿನ ಸಮಾಧಾನ ಅನ್ಬೋದು. ಇನ್ನು 21 ಕಾರ್ಖಾನೆಗಳು ಈ ಭಾಗದಲ್ಲಿ ನಿರಂತರವಾಗಿ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ ಹಾಗೂ ಜಲಮಾಲಿನ್ಯ ಮಾಡ್ತಾ ಇವೆ. 21 ಕಾರ್ಖಾನೆಗಳು ಮುಚ್ಚುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಇದು ತಾತ್ಕಾಲಿಕ 5 ಕಾರ್ಖಾನೆಗಳಿಗೆ ನಾವು ರಿಪಬ್ಲಿಕ್ ಕನ್ನಡಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸಿ ಮುಂದಿನ ಹೋರಾಟ ಇನ್ನು 21 ಕಾರ್ಖಾನೆಗಳು ಮುಚ್ಚಬೇಕು ಹಾಗೂ ಸ್ಥಳಾಂತರ ಎಂಎಸ್ಸಿ ಟೀಮ್ ಏನು ವರದಿ ಕೊಟ್ಟಿದೆ ಹಂತವಾಗಿ ಕಾರ್ಖಾನೆಗಳನ್ನು ಸ್ಥಳಾಂತರಿಸಿ ಅಂತ ಆ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕಂತ ಹೇಳಿ ರಿಪಬ್ಲಿಕ್ ಕನ್ನಡದ ವರದಿಗಾರರಿಗೆ ರಂಜಿತ್ ಸರ್ ಹಾಗೂ ನಮ್ಮ ಈರಯ್ಯ ಸರ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಕಾರ್ಖಾನೆಗಳು ಕೊಪ್ಪಳ ತಾಲೂಕಿನ ಹಿರೇಬಗನಾಳ ಗ್ರಾಮದ 5 ಕಾರ್ಖಾನೆಗಳಿಗೆ ಸರ್ಕಾರ ಮುಚ್ಚುವ ಆದೇಶವನ್ನು ಹೊರಡಿಸಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಏನು ನಮ್ಮ ರಂಜಿತ್ ಸರ್ ಆಗಿರ್ಬೋದು, ಇಲ್ಲಿನ ಈರಯ್ಯ ಸರ್, ಕೊಪ್ಪಳದ ನಮ್ಮ ಪ್ರತಿನಿಧಿ ಈರಯ್ಯ ಸರ್ ಅವರು ಇಲ್ಲಿನ ವರದಿಯನ್ನ ವಿಸ್ತಾರವಾಗಿ ರಾಜ್ಯದ ಜನರ ಮುಂದೆ ಸರ್ಕಾರದ ಮುಂದೆ ಇಟ್ಟು ನಿರಂತರ ವರದಿ ಮಾಡಿದರ ಪ್ರತಿಫಲ ಇವತ್ತು 5 ಕಾರ್ಖಾನೆಗಳಿಗೆ ಮುಚ್ಚುವ ಆದೇಶ ಮಾಡಿದೆ. ಇದು ಇಲ್ಲಿಗೆ ಸಮಾಧಾನವಾಗುವ ಸ್ವಲ್ಪ ಮಟ್ಟಿನ ಸಮಾಧಾನ ಅನ್ಬೋದು. ಇನ್ನು 21 ಕಾರ್ಖಾನೆಗಳು ಈ ಭಾಗದಲ್ಲಿ ನಿರಂತರವಾಗಿ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ ಹಾಗೂ ಪ್ರತಿದಿನವೂ ಕೂಡ ಆ ಕಾರ್ಖಾನೆಗಳ ಕರೆ ಹೊಗೆಯನ್ನ ಕುಡಿದು ಉಸಿರಾಟ ಮಾಡಿ ಆರೋಗ್ಯ ಸಮಸ್ಯೆಗೆ ತುತ್ತಾಗಿ ಹುಟ್ಟೋ ಮಕ್ಕಳು ಕೂಡ ಅಂಗವೈಕಲ್ಯಕ್ಕೆ ಒಳಗಾಗ್ತಾ ಇದ್ರೆ ಅಲ್ಲಿನ ಸಾರ್ವಜನಿಕರು ದಯಾಮರಣಕ್ಕೆ ಕೋರಿದ್ರು ಜಿಲ್ಲಾಧಿಕಾರಿಗಳಿಗೆ. ಈಗ 5 ಕಾರ್ಖಾನೆಗಳಿಗೆ ಕ್ಲೋಸರ್ ನೋಟಿಸ್ ಅನ್ನು ಹೊರಡಿಸಲಾಗಿದೆ. ಈ ಸಮಯದಲ್ಲಿ ಸಾರ್ವಜನಿಕರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಕಾರ್ಖಾನೆಗಳು ಕೊಪ್ಪಳ ತಾಲೂಕಿನ ಹಿರೇಬಗನಾಳ ಗ್ರಾಮದ 5 ಕಾರ್ಖಾನೆಗಳಿಗೆ ಸರ್ಕಾರ ಮುಚ್ಚುವ ಆದೇಶವನ್ನು ಹೊರಡಿಸಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಏನು ನಮ್ಮ ರಂಜಿತ್ ಸರ್ ಆಗಿರ್ಬೋದು, ಇಲ್ಲಿನ ಈರಯ್ಯ ಸರ್, ಕೊಪ್ಪಳದ ನಮ್ಮ ಪ್ರತಿನಿಧಿ ಈರಯ್ಯ ಸರ್ ಅವರು ಇಲ್ಲಿನ ವರದಿಯನ್ನ ವಿಸ್ತಾರವಾಗಿ ರಾಜ್ಯದ ಜನರ ಮುಂದೆ ಸರ್ಕಾರದ ಮುಂದೆ ಇಟ್ಟು ನಿರಂತರ ವರದಿ ಮಾಡಿದರ ಪ್ರತಿಫಲ ಇವತ್ತು 5 ಕಾರ್ಖಾನೆಗಳಿಗೆ ಮುಚ್ಚುವ ಆದೇಶ ಮಾಡಿದೆ. ಇದು ಇಲ್ಲಿಗೆ ಸಮಾಧಾನವಾಗುವ ಸ್ವಲ್ಪ ಮಟ್ಟಿನ ಸಮಾಧಾನ ಅನ್ಬೋದು. ಇನ್ನು 21 ಕಾರ್ಖಾನೆಗಳು ಈ ಭಾಗದಲ್ಲಿ ನಿರಂತರವಾಗಿ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ ಹಾಗೂ ಜಲಮಾಲಿನ್ಯ ಮಾಡ್ತಾ ಇವೆ. 21 ಕಾರ್ಖಾನೆಗಳು ಮುಚ್ಚುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಇದು ತಾತ್ಕಾಲಿಕ 5 ಕಾರ್ಖಾನೆಗಳಿಗೆ ನಾವು ರಿಪಬ್ಲಿಕ್ ಕನ್ನಡಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸಿ ಮುಂದಿನ ಹೋರಾಟ ಇನ್ನು 21 ಕಾರ್ಖಾನೆಗಳು ಮುಚ್ಚಬೇಕು ಹಾಗೂ ಸ್ಥಳಾಂತರ ಎಂಎಸ್ಸಿ ಟೀಮ್ ಏನು ವರದಿ ಕೊಟ್ಟಿದೆ ಹಂತವಾಗಿ ಕಾರ್ಖಾನೆಗಳನ್ನು ಸ್ಥಳಾಂತರಿಸಿ ಅಂತ ಆ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕಂತ ಹೇಳಿ ರಿಪಬ್ಲಿಕ್ ಕನ್ನಡದ ವರದಿಗಾರರಿಗೆ ರಂಜಿತ್ ಸರ್ ಹಾಗೂ ನಮ್ಮ ಈರಯ್ಯ ಸರ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಕಾರ್ಖಾನೆಗಳು ಕೊಪ್ಪಳ ತಾಲೂಕಿನ ಹಿರೇಬಗನಾಳ ಗ್ರಾಮದ 5 ಕಾರ್ಖಾನೆಗಳಿಗೆ ಸರ್ಕಾರ ಮುಚ್ಚುವ ಆದೇಶವನ್ನು ಹೊರಡಿಸಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಏನು ನಮ್ಮ ರಂಜಿತ್ ಸರ್ ಆಗಿರ್ಬೋದು, ಇಲ್ಲಿನ ಈರಯ್ಯ ಸರ್, ಕೊಪ್ಪಳದ ನಮ್ಮ ಪ್ರತಿನಿಧಿ ಈರಯ್ಯ ಸರ್ ಅವರು ಇಲ್ಲಿನ ವರದಿಯನ್ನ ವಿಸ್ತಾರವಾಗಿ ರಾಜ್ಯದ ಜನರ ಮುಂದೆ ಸರ್ಕಾರದ ಮುಂದೆ ಇಟ್ಟು ನಿರಂತರ ವರದಿ ಮಾಡಿದರ ಪ್ರತಿಫಲ ಇವತ್ತು 5 ಕಾರ್ಖಾನೆಗಳಿಗೆ ಮುಚ್ಚುವ ಆದೇಶ ಮಾಡಿದೆ. ಇದು ಇಲ್ಲಿಗೆ ಸಮಾಧಾನವಾಗುವ ಸ್ವಲ್ಪ ಮಟ್ಟಿನ ಸಮಾಧಾನ ಅನ್ಬೋದು. ಇನ್ನು 21 ಕಾರ್ಖಾನೆಗಳು ಈ ಭಾಗದಲ್ಲಿ ನಿರಂತರವಾಗಿ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ ಹಾಗೂ ಪ್ರತಿದಿನವೂ ಕೂಡ ಆ ಕಾರ್ಖಾನೆಗಳ ಕರೆ ಹೊಗೆಯನ್ನ ಕುಡಿದು ಉಸಿರಾಟ ಮಾಡಿ ಆರೋಗ್ಯ ಸಮಸ್ಯೆಗೆ ತುತ್ತಾಗಿ ಹುಟ್ಟೋ ಮಕ್ಕಳು ಕೂಡ ಅಂಗವೈಕಲ್ಯಕ್ಕೆ ಒಳಗಾಗ್ತಾ ಇದ್ರೆ ಅಲ್ಲಿನ ಸಾರ್ವಜನಿಕರು ದಯಾಮರಣಕ್ಕೆ ಕೋರಿದ್ರು ಜಿಲ್ಲಾಧಿಕಾರಿಗಳಿಗೆ. ಈಗ 5 ಕಾರ್ಖಾನೆಗಳಿಗೆ ಕ್ಲೋಸರ್ ನೋಟಿಸ್ ಅನ್ನು ಹೊರಡಿಸಲಾಗಿದೆ. ಈ ಸಮಯದಲ್ಲಿ ಸಾರ್ವಜನಿಕರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಕಾರ್ಖಾನೆಗಳು ಕೊಪ್ಪಳ ತಾಲೂಕಿನ ಹಿರೇಬಗನಾಳ ಗ್ರಾಮದ 5 ಕಾರ್ಖಾನೆಗಳಿಗೆ ಸರ್ಕಾರ ಮುಚ್ಚುವ ಆದೇಶವನ್ನು ಹೊರಡಿಸಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಏನು ನಮ್ಮ ರಂಜಿತ್ ಸರ್ ಆಗಿರ್ಬೋದು, ಇಲ್ಲಿನ ಈರಯ್ಯ ಸರ್, ಕೊಪ್ಪಳದ ನಮ್ಮ ಪ್ರತಿನಿಧಿ ಈರಯ್ಯ ಸರ್ ಅವರು ಇಲ್ಲಿನ ವರದಿಯನ್ನ ವಿಸ್ತಾರವಾಗಿ ರಾಜ್ಯದ ಜನರ ಮುಂದೆ ಸರ್ಕಾರದ ಮುಂದೆ ಇಟ್ಟು ನಿರಂತರ ವರದಿ ಮಾಡಿದರ ಪ್ರತಿಫಲ ಇವತ್ತು 5 ಕಾರ್ಖಾನೆಗಳಿಗೆ ಮುಚ್ಚುವ ಆದೇಶ ಮಾಡಿದೆ. ಇದು ಇಲ್ಲಿಗೆ ಸಮಾಧಾನವಾಗುವ ಸ್ವಲ್ಪ ಮಟ್ಟಿನ ಸಮಾಧಾನ ಅನ್ಬೋದು. ಇನ್ನು 21 ಕಾರ್ಖಾನೆಗಳು ಈ ಭಾಗದಲ್ಲಿ ನಿರಂತರವಾಗಿ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ
ಹಾಗೂ ಜಲಮಾಲಿನ್ಯ ಮಾಡ್ತಾ ಇವೆ. 21 ಕಾರ್ಖಾನೆಗಳು ಮುಚ್ಚುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಇದು ತಾತ್ಕಾಲಿಕ 5 ಕಾರ್ಖಾನೆಗಳಿಗೆ ನಾವು ರಿಪಬ್ಲಿಕ್ ಕನ್ನಡಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸಿ ಮುಂದಿನ ಹೋರಾಟ 21 ಕಾರ್ಖಾನೆಗಳು ಮುಚ್ಚಬೇಕು ಹಾಗೂ ಸ್ಥಳಾಂತರ ಆಗಬೇಕು. MSC ಟೀಮ್ ಏನು ವರದಿ ಕೊಟ್ಟಿದೆ ಹಂತ ಹಂತವಾಗಿ ಕಾರ್ಖಾನೆಗಳನ್ನು ಸ್ಥಳಾಂತರಿಸಿ ಅಂತ ಆ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕಂತ ಹೇಳಿ ಆರ್ ಕನ್ನಡ ರಿಪಬ್ಲಿಕ್ ಕನ್ನಡದ ವರದಿಗಾರರಿಗೆ ರಂಜಿತ್ ಸರ್ ಹಾಗೂ ನಮ್ಮ ಈರಯ್ಯ ಸರ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಕಾರ್ಖಾನೆಗಳ ಕೊಪ್ಪಳ ತಾಲೂಕಿನ ಹಿರೇಬಗನಾಳ ಗ್ರಾಮದ 5 ಕಾರ್ಖಾನೆಗಳಿಗೆ ಸರ್ಕಾರ ಮುಚ್ಚುವ ಆದೇಶವನ್ನು ಹೊರಡಿಸಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಇದು ಏನು ನಮ್ಮ ರಂಜಿತ್ ಸರ್ ಆಗಿರ್ಬೋದು, ಇಲ್ಲಿನ ಈರಯ್ಯ ಸರ್, ಕೊಪ್ಪಳದ ನಮ್ಮ ಪ್ರತಿನಿಧಿ ಈರಯ್ಯ ಸರ್ ಅವರು ಇಲ್ಲಿನ ವರದಿಯನ್ನ ವಿಸ್ತಾರವಾಗಿ ರಾಜ್ಯದ ಜನರ ಮುಂದೆ ಸರ್ಕಾರದ ಮುಂದೆ ಇಟ್ಟು ನಿರಂತರ ವರದಿ ಮಾಡಿದರ ಪ್ರತಿಫಲ ಇವತ್ತು 5 ಕಾರ್ಖಾನೆಗಳಿಗೆ ಮುಚ್ಚುವ ಆದೇಶ ಮಾಡಿದೆ. ಇದು ಇಲ್ಲಿಗೆ ಸಮಾಧಾನವಾಗುವ ಸ್ವಲ್ಪ ಮಟ್ಟಿನ ಸಮಾಧಾನ ಅನ್ಬೋದು. ಇನ್ನು 21 ಕಾರ್ಖಾನೆಗಳು ಈ ಭಾಗದಲ್ಲಿ ನಿರಂತರವಾಗಿ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ ಹಾಗೂ ಪ್ರತಿದಿನವೂ ಕೂಡ ಆ ಕಾರ್ಖಾನೆಗಳ ಕರೆ ಹೊಗೆಯನ್ನ ಕುಡಿದು ಉಸಿರಾಟ ಮಾಡಿ ಆರೋಗ್ಯ ಸಮಸ್ಯೆಗೆ ತುತ್ತಾಗಿ ಹುಟ್ಟೋ ಮಕ್ಕಳು ಕೂಡ ಅಂಗವೈಕಲ್ಯಕ್ಕೆ ಒಳಗಾಗ್ತಾ ಇದ್ರೆ ಅಲ್ಲಿನ ಸಾರ್ವಜನಿಕರು ದಯಾಮರಣಕ್ಕೆ ಕೋರಿದ್ರು ಜಿಲ್ಲಾಧಿಕಾರಿಗಳಿಗೆ. ಈಗ 5 ಕಾರ್ಖಾನೆಗಳಿಗೆ ಕ್ಲೋಸರ್ ನೋಟಿಸ್ ಅನ್ನ ಹೊರಡಿಸಲಾಗಿದೆ. ಈ ಸಮಯದಲ್ಲಿ ಸಾರ್ವಜನಿಕರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಕಾರ್ಖಾನೆಗಳ ಕೊಪ್ಪಳ ತಾಲೂಕಿನ ಹಿರೇಬಗನಾಳ ಗ್ರಾಮದ 5 ಕಾರ್ಖಾನೆಗಳಿಗೆ ಸರ್ಕಾರ ಮುಚ್ಚುವ ಆದೇಶವನ್ನು ಹೊರಡಿಸಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಇದು ಏನು ನಮ್ಮ ರಂಜಿತ್ ಸರ್ ಆಗಿರ್ಬೋದು, ಇಲ್ಲಿನ ಈರಯ್ಯ ಸರ್, ಕೊಪ್ಪಳದ ನಮ್ಮ ಪ್ರತಿನಿಧಿ ಈರಯ್ಯ ಸರ್ ಅವರು ಇಲ್ಲಿನ ವರದಿಯನ್ನ ವಿಸ್ತಾರವಾಗಿ ರಾಜ್ಯದ ಜನರ ಮುಂದೆ ಸರ್ಕಾರದ ಮುಂದೆ ಇಟ್ಟು ನಿರಂತರ ವರದಿ ಮಾಡಿದರ ಪ್ರತಿಫಲ ಇವತ್ತು 5 ಕಾರ್ಖಾನೆಗಳಿಗೆ ಮುಚ್ಚುವ ಆದೇಶ ಮಾಡಿದೆ. ಇದು ಇಲ್ಲಿಗೆ ಸಮಾಧಾನವಾಗುವ ಸ್ವಲ್ಪ ಮಟ್ಟಿನ ಸಮಾಧಾನ ಅನ್ಬೋದು. ಇನ್ನು 21 ಕಾರ್ಖಾನೆಗಳು ಈ ಭಾಗದಲ್ಲಿ ನಿರಂತರವಾಗಿ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ ಹಾಗೂ ಜಲಮಾಲಿನ್ಯ ಮಾಡ್ತಾ ಇವೆ. 21 ಕಾರ್ಖಾನೆಗಳು ಮುಚ್ಚುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಇದು ತಾತ್ಕಾಲಿಕ 5 ಕಾರ್ಖಾನೆಗಳಿಗೆ ನಾವು ರಿಪಬ್ಲಿಕ್ ಕನ್ನಡಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸಿ ಮುಂದಿನ ಹೋರಾಟ 21 ಕಾರ್ಖಾನೆಗಳು ಮುಚ್ಚಬೇಕು ಹಾಗೂ ಸ್ಥಳಾಂತರ ಆಗಬೇಕು. MSC ಟೀಮ್ ಏನು ವರದಿ ಕೊಟ್ಟಿದೆ ಹಂತ ಹಂತವಾಗಿ ಕಾರ್ಖಾನೆಗಳನ್ನು ಸ್ಥಳಾಂತರಿಸಿ ಅಂತ ಆ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕಂತ ಹೇಳಿ ಆರ್ ಕನ್ನಡ ರಿಪಬ್ಲಿಕ್ ಕನ್ನಡದ ವರದಿಗಾರರಿಗೆ ರಂಜಿತ್ ಸರ್ ಹಾಗೂ ನಮ್ಮ ಈರಯ್ಯ ಸರ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಕಾರ್ಖಾನೆಗಳ ಕೊಪ್ಪಳ ತಾಲೂಕಿನ ಹಿರೇಬಗನಾಳ ಗ್ರಾಮದ 5 ಕಾರ್ಖಾನೆಗಳಿಗೆ ಸರ್ಕಾರ ಮುಚ್ಚುವ ಆದೇಶವನ್ನು ಹೊರಡಿಸಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಇದು ಏನು ನಮ್ಮ ರಂಜಿತ್ ಸರ್ ಆಗಿರ್ಬೋದು, ಇಲ್ಲಿನ ಈರಯ್ಯ ಸರ್, ಕೊಪ್ಪಳದ ನಮ್ಮ ಪ್ರತಿನಿಧಿ ಈರಯ್ಯ ಸರ್ ಅವರು ಇಲ್ಲಿನ ವರದಿಯನ್ನ ವಿಸ್ತಾರವಾಗಿ ರಾಜ್ಯದ ಜನರ ಮುಂದೆ ಸರ್ಕಾರದ ಮುಂದೆ ಇಟ್ಟು ನಿರಂತರ ವರದಿ ಮಾಡಿದರ ಪ್ರತಿಫಲ ಇವತ್ತು 5 ಕಾರ್ಖಾನೆಗಳಿಗೆ ಮುಚ್ಚುವ ಆದೇಶ ಮಾಡಿದೆ. ಇದು ಇಲ್ಲಿಗೆ ಸಮಾಧಾನವಾಗುವ ಸ್ವಲ್ಪ ಮಟ್ಟಿನ ಸಮಾಧಾನ ಅನ್ಬೋದು. ಇನ್ನು 21 ಕಾರ್ಖಾನೆಗಳು ಈ ಭಾಗದಲ್ಲಿ ನಿರಂತರವಾಗಿ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ ಹಾಗೂ ಪ್ರತಿದಿನವೂ ಕೂಡ ಆ ಕಾರ್ಖಾನೆಗಳ ಕರೆ ಹೊಗೆಯನ್ನ ಕುಡಿದು ಉಸಿರಾಟ ಮಾಡಿ ಆರೋಗ್ಯ ಸಮಸ್ಯೆಗೆ ತುತ್ತಾಗಿ ಹುಟ್ಟೋ ಮಕ್ಕಳು ಕೂಡ ಅಂಗವೈಕಲ್ಯಕ್ಕೆ ಒಳಗಾಗ್ತಾ ಇದ್ರೆ ಅಲ್ಲಿನ ಸಾರ್ವಜನಿಕರು ದಯಾಮರಣಕ್ಕೆ ಕೋರಿದ್ರು ಜಿಲ್ಲಾಧಿಕಾರಿಗಳಿಗೆ. ಈಗ 5 ಕಾರ್ಖಾನೆಗಳಿಗೆ ಕ್ಲೋಸರ್ ನೋಟಿಸ್ ಅನ್ನ ಹೊರಡಿಸಲಾಗಿದೆ. ಈ ಸಮಯದಲ್ಲಿ ಸಾರ್ವಜನಿಕರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಕಾರ್ಖಾನೆಗಳ ಕೊಪ್ಪಳ ತಾಲೂಕಿನ ಹಿರೇಬಗನಾಳ ಗ್ರಾಮದ 5 ಕಾರ್ಖಾನೆಗಳಿಗೆ ಸರ್ಕಾರ ಮುಚ್ಚುವ ಆದೇಶವನ್ನು ಹೊರಡಿಸಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಇದು ಏನು ನಮ್ಮ ರಂಜಿತ್ ಸರ್ ಆಗಿರ್ಬೋದು, ಇಲ್ಲಿನ ಈರಯ್ಯ ಸರ್, ಕೊಪ್ಪಳದ ನಮ್ಮ ಪ್ರತಿನಿಧಿ ಈರಯ್ಯ ಸರ್ ಅವರು ಇಲ್ಲಿನ ವರದಿಯನ್ನ ವಿಸ್ತಾರವಾಗಿ ರಾಜ್ಯದ ಜನರ ಮುಂದೆ ಸರ್ಕಾರದ ಮುಂದೆ ಇಟ್ಟು ನಿರಂತರ ವರದಿ ಮಾಡಿದರ ಪ್ರತಿಫಲ ಇವತ್ತು 5 ಕಾರ್ಖಾನೆಗಳಿಗೆ ಮುಚ್ಚುವ ಆದೇಶ ಮಾಡಿದೆ. ಇದು ಇಲ್ಲಿಗೆ ಸಮಾಧಾನವಾಗುವ ಸ್ವಲ್ಪ ಮಟ್ಟಿನ ಸಮಾಧಾನ ಅನ್ಬೋದು. ಇನ್ನು 21 ಕಾರ್ಖಾನೆಗಳು ಈ ಭಾಗದಲ್ಲಿ ನಿರಂತರವಾಗಿ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ ಹಾಗೂ ಜಲಮಾಲಿನ್ಯ ಮಾಡ್ತಾ ಇವೆ. 21 ಕಾರ್ಖಾನೆಗಳು ಮುಚ್ಚುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಇದು ತಾತ್ಕಾಲಿಕ 5 ಕಾರ್ಖಾನೆಗಳಿಗೆ ನಾವು ರಿಪಬ್ಲಿಕ್ ಕನ್ನಡಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸಿ ಮುಂದಿನ ಹೋರಾಟ 21 ಕಾರ್ಖಾನೆಗಳು ಮುಚ್ಚಬೇಕು ಹಾಗೂ ಸ್ಥಳಾಂತರ ಆಗಬೇಕು. MSC ಟೀಮ್ ಏನು ವರದಿ ಕೊಟ್ಟಿದೆ ಹಂತ ಹಂತವಾಗಿ ಕಾರ್ಖಾನೆಗಳನ್ನು ಸ್ಥಳಾಂತರಿಸಿ ಅಂತ ಆ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕಂತ ಹೇಳಿ ಆರ್ ಕನ್ನಡ ರಿಪಬ್ಲಿಕ್ ಕನ್ನಡದ ವರದಿಗಾರರಿಗೆ ರಂಜಿತ್ ಸರ್ ಹಾಗೂ ನಮ್ಮ ಈರಯ್ಯ ಸರ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಕಾರ್ಖಾನೆಗಳ ಕೊಪ್ಪಳ ತಾಲೂಕಿನ ಹಿರೇಬಗನಾಳ ಗ್ರಾಮದ 5 ಕಾರ್ಖಾನೆಗಳಿಗೆ ಸರ್ಕಾರ ಮುಚ್ಚುವ ಆದೇಶವನ್ನು ಹೊರಡಿಸಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಇದು ಏನು ನಮ್ಮ ರಂಜಿತ್ ಸರ್ ಆಗಿರ್ಬೋದು, ಇಲ್ಲಿನ ಈರಯ್ಯ ಸರ್, ಕೊಪ್ಪಳದ ನಮ್ಮ ಪ್ರತಿನಿಧಿ ಈರಯ್ಯ ಸರ್ ಅವರು ಇಲ್ಲಿನ ವರದಿಯನ್ನ ವಿಸ್ತಾರವಾಗಿ ರಾಜ್ಯದ ಜನರ ಮುಂದೆ ಸರ್ಕಾರದ ಮುಂದೆ ಇಟ್ಟು ನಿರಂತರ ವರದಿ ಮಾಡಿದರ ಪ್ರತಿಫಲ ಇವತ್ತು 5 ಕಾರ್ಖಾನೆಗಳಿಗೆ ಮುಚ್ಚುವ ಆದೇಶ ಮಾಡಿದೆ. ಇದು ಇಲ್ಲಿಗೆ ಸಮಾಧಾನವಾಗುವ ಸ್ವಲ್ಪ ಮಟ್ಟಿನ ಸಮಾಧಾನ ಅನ್ಬೋದು. ಇನ್ನು 21 ಕಾರ್ಖಾನೆಗಳು ಈ ಭಾಗದಲ್ಲಿ ನಿರಂತರವಾಗಿ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ ಹಾಗೂ